ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಆಗಡೆ ಗೊತ್ತಾಗಿದೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ. ಸೊ ಈ ಬಡವ್ರ ಮನೇನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇದು ನಮ್ಮ ಮನೆ. ಸೊ ಎಂಟ್ರೆನ್ಸೆಲ್ಲ ಇಲ್ಲಿ ಸಂಪಿದೆ, ಅದ್ರ ಪಕ್ಕ ಈಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಇದೆ. ಸೊ ಮೋಟ್ರು ಇಲ್ಲಿದೆ ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಿಗೆ ಮೆಟ್ಲು ಮೇಲ್ಗಡೆ ಹೋಗೋದಕ್ಕೆ. ಇನ್ನು ಇಲ್ಲಿ ಬಂದರೆ ಇಲ್ಲೇ ಮೇನ್ ಡೋರ್ ಇರೋದು. ಸೊ ನೋಡ್ತಾ ಇದ್ದಾರೆ, ಅದ್ರ ಪಕ್ಕ ಒಂದು ಆಫ್ ಕಿಟಕಿ ಇದೆ ಆ್ಯಂಡ್ ಈ ಕಡೆ ಫುಲ್ ಕಿಟಕಿ ಇದೆ. ಸೊ ಹೀಗೆ ಹೊರಗಡೆ ಹೋಗೋಣ ಬನ್ನಿ. ಸೊ ಹೊರಗಡೆ ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ವಾಶ್ರೂಮು. ಸೊ ಅರ್ಧಂಬರ್ಧ ಎಲ್ಲ ಕಂಪ್ಲೀಟ್ ಆಗಿರೋದು. ಸೊ ನಮ್ಮ ವಾಶ್ರೂಮ್ ಈ ರೀತಿ ಇದೆ. ಸೊ ಅದ್ರ ಪಕ್ಕದಲ್ಲೇ ಈ ರೀತಿ ಎಕ್ಸ್ಟ್ರಾ ಕೆಲಸದ್ದು ಮೆಟೀರಿಯಲ್ಸು ಎಲ್ಲ ಏನೇನೋ ಇದ್ದಾವೆ. ಸೊ ಇಲ್ಲಿ ಡೋರ್ ಹಿಂದ್ಗಡೆನೂ ಅಷ್ಟೇ ಖಾಲಿ ಜಾಗ ಇದೆ. ಫ್ಯೂಚರ್ಗೆ ಬೇರೆ ಏನೇನೋ ಬರುತ್ತೆ, ಬಟ್ ಇವಾಗ ಕೆಲಸ ನಡೀತಾ ಇರೋದ್ರಿಂದ ಕೆಲವು ವಸ್ತುಗಳನ್ನ ಇಟ್ಕೊಂಡಿದ್ದೀವಿ. ಇನ್ನು ಹಾಗೆ ಇಲ್ಲಿ ಬಂದರೆ ವಾಷಿಂಗ್ ಮಿಷಿನ್ ಇಲ್ಲ ಆಚೆ ಇಟ್ಕೊಂಡಿದ್ದೀವಿ. ಸೊ ಪಾಯಿಂಟೆಲ್ಲ ಇಲ್ಲೇ ಇದೆ, ಬಟ್ಟೆ ಒಗೆದಕ್ಕೆ ಆರಾಮಾಗಿ ಹೋಗಿಬೋದು. ಸೊ ಇಲ್ಲಿ ಸೋಕೇಶ್ ಎಲ್ಲ ಬರೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಕೆಲಸ ಒಂದು ಫಿನಿಶ್ ಆಗೋದು ಬಾಕಿ ಇದೆ. ಸೊ ಇನ್ನು ಇಲ್ಲಿ ಇದು ಹಿಂದೆ ಬಾಗಿಲು. ಸೊ ಇಲ್ಲಿ ಬಂದರೆ ಇಲ್ಲಿ ನಾನು ತಂತಿಗಳು ಕಟ್ಕೊಂಡಿದ್ದೀನಿ ಬಟ್ಟೆ ಒಣೆ ಹಾಕೋದಕ್ಕೆ. ಮೇಲೋಗಿ ಒಣೆ ಹಾಕ್ತೀನಿ ಜಾಸ್ತಿ ಇದ್ದರೆ, ಬಟ್ ಸ್ವಲ್ಪ ಇರೋದ್ರಿಂದ ಇಲ್ಲೇ ಒಣೆ ಹಾಕ್ತೀನಿ. ಸೊ ಈ ರೀತಿ ಇದೆ ಇಲ್ಲಿ. ಸೊ ಇನ್ನು ಈ ಕಡೆ ಬಂದರೆ ಬಾಗಿಲು ಹಿಂದೆ ನಮ್ಮ ಮಕ್ಳದ್ದು ಆಟ ಸಾಮಾನು, ಸೈಕಲ್ಲು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇದು ಪೂರ್ತಿ ಹಾಲ್ ಬರುತ್ತೆ ಫ್ಯೂಚರ್ಗೆ. ಸೊ ಮನೆ ಒಳಗಡೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಚೇರ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿಂದ ನಮ್ಮ ಮನೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ವೈರ್ಗಳು ಹೀಗೆ ನೇತಾಡ್ತಾ ಇದ್ದಾವೆ. ನೀಟಾಗಿ ಎಲೆಕ್ಟ್ರಿಕ್ ಕೆಲಸ ಆಗಿಲ್ಲ, ಇನ್ನೂ ಹೋಗಿಲ್ಲ. ವರ್ಕ್ ಆಗಿರಬಹುದು, ಪೇಂಟಿಂಗ್ ವರ್ಕ್ಸ್ ಆಗಿರ್ಬೋದು, ಏನೂ ಕರೆಕ್ಟಾಗಿ ಆಗಿಲ್ಲ. ಸೊ ಇವಾಗ ನಮ್ಮ ಮನೆ ಒಳಗಡೆ ಹೋಗೋಣ. ಸೊ ಬಲಗಾಲಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಕೂಡ. ಸೊ ಡೋರು ಹೀಗೆ ರೈಟ್ ಸೈಡ್ಗೆ ಫ್ರಿಡ್ಜ್ ಇದೆ, ಲೆಫ್ಟ್ ಸೈಡ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಚೂರು ಜಾಗ ಇಲ್ಲ. ಸೊ ಇಲ್ಲೇ ಹಿಂದೆ ಪೊರ್ಕೆ ಇಟ್ಕೊಂಡಿದ್ದೀನಿ ಖಾಲಿ ಜಾಗದಲ್ಲಿ. ಸೊ ಬೇರೆ ಕಡೆ ಜಾಗ ಇಲ್ಲ ಅಂತ ಹೇಳಿ ಬಾಗಿಲಿಂದನೇ ಮೊಳೆ ಎಲ್ಲ ಹೊಡೆದ್ಬಿಟ್ಟು ನಾನು ಇಲ್ಲೇ ಸ್ವೆಟರ್ಗಳು, ಕೆಲವು ಬ್ಯಾಗ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಲೆಂಡರ್ ಆ್ಯಸ್ ಎ ವಿಷುವಲ್, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಮನೇಲಿ ಕ್ಯಾಲೆಂಡರ್ ಇರಲೇಬೇಕು. ಸೊ ಇಲ್ಲಿ ಆಗಲೇ ಹೇಳ್ದಾಗೆ ಡ್ರೆಸ್ಸಿಂಗ್ ಟೇಬಲು ಒಡೆದೋಗಿದೆ. ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದ್ರ ಮೇಲೆ ಇದೇ ಇರುತ್ತಲ್ಲ ಔಷಧಿ ಬಾಟ್ಲು, ಬ್ಯಾಗ್ಸ್ಗಳು ಎಲ್ಲ. ಸೊ ಡ್ರೆಸ್ಸಿಂಗ್ ಟೇಬಲಲ್ಲಿ ಮಾಮೂಲಿ ಏನಿರುತ್ತೆ ಮೇಕಪ್ ಐಟಮ್ಸು, ಒಲೆಗಳು ಇದ್ದಾವೆ. ಇನ್ನು ಹಾಗೆ ಇಲ್ಲಿ ಬಂದರೆ ಚಾರ್ಜಿಂಗ್ ಪಾಯಿಂಟು ಮತ್ತು ಲೈಟ್ ಪಾಯಿಂಟು ಎಲ್ಲ ಇಲ್ಲೇ ಇದೆ. ಇನ್ನು ಇಲ್ಲಿ ಬೀರುನ ಇಟ್ಕೊಂಡಿದ್ದೀವಿ. ಸೊ ಬೀರು ಮೇಲೂ ಸಾಮಾನು ಇದ್ದೇ ಇರಬೇಕು ಮಿಡಲ್ ಕ್ಲಾಸ್ ಅವ್ರ ಮನೇಲಿ, ಇಲ್ಲಾಂದರೆ ಬೀರುಗೆ ಕಳೆ ಹೊರಟೋಗ್ಬಿಡುತ್ತೆ. ಸೊ ಬೀರು ಮೇಲೂ ಮೆಡಿಸನ್ಸು, ಸ್ವಲ್ಪ ಏನೇನೋ ಬಳೆಗಳು, ನಂದು ಟ್ರೈಪ್ಯಾಡು ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಲೈಟು ಅಲ್ಲಿದೆ. ಸೊ ಇನ್ನು ಬೀರು ಪಕ್ಕಕ್ಕೆ ಬಂದರೆ ಬೆಡ್ಶೀಟು, ದಿಂಬುಗಳನ್ನ ಒಂದು ಚೇರ್ ಮೇಲೆ ಜೋಡಿಸಿಟ್ಟು ಅದು ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತೇಳಿ ಹೀಗೆ ಒಂದು ಬೆಡ್ಶೀಟ್ ಮುಚ್ಚಿಟ್ಟಿದ್ದೀನಿ. ಸೊ ಟ್ರೈಪ್ಯಾಡು ವೀಡಿಯೋ ಮಾಡ್ತಾಯಿದ್ದೆ, ಇವಾಗ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಇನ್ನು ವಿಂಡೋ ಇಲ್ಲಿ. ಸೊ ಈಗ ಸೆಕೆ ಆಗಿರೋದ್ರಿಂದ ನಾನು ಸ್ಕ್ರೀನ್ ಹಾಕಿಲ್ಲ, ಸ್ಕ್ರೀನನ್ನು ಮುಚ್ಚಿಟ್ಬಿಟ್ಟಿದ್ದೀನಿ. ಸ್ಕ್ರೀನೇ ಆಗ್ತಾಯಿಲ್ಲ ನೈಟ್ ಹೊತ್ತಲ್ಲೂ ಕೂಡ ಗಾಳಿ ಬರಲಿ ಅಂತ. ಸೊ ಇನ್ನು ನನ್ನ ಮಕ್ಕಳದ್ದು LCD ರೈಟಿಂಗ್ ಟ್ಯಾಬ್ಲೆಟು, ಅದನ್ನು ಇಲ್ಲೇ ಇಟ್ಟು ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ ಅವರು. ಇನ್ನು ಮುಖ ಒರೆಸ್ಕೊಳ್ಳೋಕೆ ಟವಲು. ಸೊ ಇನ್ನು ಈ ಕಡೆ ಬಂದರೆ ದೇವ್ರ ಫೋಟೋ, ದೇವ್ರ ಸ್ಟ್ಯಾಂಡು ಇಲ್ಲೇ ಇದೆ. ಸೊ ಪೂಜೆ ಮಾಡೋದು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಸಣ್ಣ ರೂಮಲ್ಲಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನು ಹಾಗೆ ಈ ಕಡೆ ಬಂದರೆ TV. ಸೊ TV ಜಾಸ್ತಿ ನೋಡೋಲ್ಲ, ಕೇಬಲ್ ಕನೆಕ್ಷನ್ ಇಲ್ಲ. ಸೊ ಅದಕ್ಕೆ ಮುಚ್ಚಿ ಇಟ್ಬಿಟ್ಟಿದ್ದೀವಿ. ಸೊ TV ಮೇಲೆ ನಮ್ಮದು ಫೋಟೋ ಫ್ರೇಮ್ದು ಪಿಲ್ಲೋ, ಇನ್ನು ಅದ್ರ ಮೇಲೆ ಸಜ್ಜಾ ಇದೆ. ಸಜ್ಜಾ ನೋಡ್ತಾ ಇರ್ಬೋದು ನೀವು. ನಾನು ಎಲ್ಲ ಬಾಕ್ಸಲ್ಲೂ ಕೂಡ ಏನೇನಿದೆ ಅಂತ ಹೇಳಿ ಅದ್ರ ಬರೆದಿಟ್ಬಿಟ್ಟು ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಈ ಮೊದಲನೇ ಬಾಕ್ಸಲ್ಲಿ ಬಂದ್ಬಿಟ್ಟು ರಿಯೂಸ್ ಮಾಡುವಂಥದ್ದು ಯಾವುದಾದ್ರೂ ಸ್ಟೋನ್ಸ್ಗಳಿರಬಹುದು ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಅಂಥವನ್ನೆಲ್ಲ ಈ ರಿಯೂಸ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇನ್ನು ಅದ್ರ ಪಕ್ಕದಲ್ಲಿ ಸ್ಟೇಷನರಿ, ನನ್ನ ಮಗೊಂದು ಪೆನ್ನು, ಪೆನ್ಸಿಲ್ಸು, ಸ್ಕೆಚ್ ಪೆನ್ಸು, ಎಕ್ಸ್ಟ್ರಾ ಏನೇನಿದೆ ಮನೇಲಿ ಯೂಸ್ ಮಾಡುವಂತಹ ಟೇಪ್ಸ್ಗಳು, ಅದನ್ನೆಲ್ಲ ಗಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಸ್ಟೇಷನರಿಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಪಾತ್ರೆಗಳೇನಿದ್ದಾವೆ ಯೂಟಿಲಿಟೀಸು, ಅದನ್ನೆಲ್ಲ ನಾನು ಆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆ ಇದೆ. ಇನ್ನು ಅದರಲ್ಲೂ ಕೂಡ ಒಂದು ಎಕ್ಸ್ಟ್ರಾ ವೇಸ್ಟ್ ಬಟ್ಟೆಗಳಿದ್ದಾವೆ, ಅದನ್ನು ಇಟ್ಕೊಂಡಿದ್ದೀನಿ. ವೇಸ್ಟ್ ಅಂದರೆ ಸದ್ಯಕ್ಕೆ ಯೂಸ್ ಇಲ್ಲ, ಬಟ್
ಮುಂದೆ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನು ಇದರಲ್ಲಿ ಬ್ಯಾಗ್ಸ್ಗಳು, ಕಿಟ್ಗಳು ಅವನ್ನೆಲ್ಲನೂ ಕೂಡ ಇಟ್ಟಿದ್ದೀನಿ. ಸೊ ಅದ್ರ ಪಕ್ಕದ್ದು ಬುಕ್ಸ್ಗಳು, ಎಕ್ಸ್ಟ್ರಾ ಬುಕ್ಸ್ಗಳೇನು ಉಳಿದಿರ್ತವೆ ಅದು. ಸೊ ಇದು ಕೂಡ ಬ್ಯಾಗ್ಸು. ಸೊ ಬ್ಯಾಗ್ಸ್ಗಳು ತುಂಬ ಇದ್ದಾವೆ, ಅದಕ್ಕೋಸ್ಕರ ಎರಡರಲ್ಲಿ ಬ್ಯಾಗ್ಸ್ಗಳು ಹಾಕಿಟ್ಟಿದ್ದೀನಿ. ಇನ್ನು ಇದು ಫೆಸ್ಟಿವಲ್ಸ್ಗೆ ಮಾತ್ರ ಯೂಸ್ ಮಾಡುವಂತಹ ಕೆಲವು ಹೂವಿನ ಹಾರಗಳು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡುವಂತಹ ದೇವ್ರದ್ದು ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಮನೇಲಿ ಎಕ್ಸ್ಟ್ರಾ ಹಬ್ಬಗಳಿಗೆ ಅಂತ ಪ್ಲೇಟ್ಸು ಮತ್ತು ಲೋಟಗಳು ಎಲ್ಲ ತಂದಿರ್ತೀವಲ್ಲ, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಸಜ್ಜ ಪೂರ್ತಿ ಹೀಗೆ ನಾನು ಇಟ್ಕೊಂಡಿದ್ದೀನಿ ಇವಾಗ. ಸೊ ಟಿ ವಿಯಿಂದ ಕೆಳಗಡೆ ಹೀಗೆ ಹಾಸಿಗೆ ಇದೆ. ಸೊ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಈ ಚೇರ್ನ ಇಲ್ಲಿಟ್ಬಿಡ್ತೀವಿ. ಸೊ ಆ ಚೇರ್ನ ಅಲ್ಲೇ ತಿಕ್ಬಿಟ್ಟು ಹಾಸಿಗೆನ ಇಲ್ಲಿ ಹಾಸ್ಕೊಂಡು ಮಲ್ಕೋತೀವಿ. ಸೊ ಇದು ಬಂದು ಅಕ್ಕಿ ಮತ್ತು ನನ್ನ ಮಗಳದು ಸ್ಕೂಲ್ ಬ್ಯಾಗ್ಸು, ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಸ್ವಲ್ಪ ಡಬ್ಬಗಳು ಇಟ್ಕೊಂಡು ಏನೇನೋ ಇಟ್ಕೊಂಡಿದ್ದೀನಿ. ನೀವು ಟಿ ವಿ ಪಕ್ಕ ಬಂದರೆ 2 ಫೋಟೋ ಫ್ರೇಮು, ಅದ್ರ ಕೆಳಗಡೆ ನಾನು ಕ್ಯಾಂಡಲ್ ಹೋಲ್ಡರ್ನ ದಾರ ಕಟ್ಟಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಮೇಲ್ಗಡೆನೂ ಫೋಟೋ ಫ್ರೇಮು, ಬಟ್ ಗಡಿಯಾರ, ಅದು ಫೋಟೋ ಫ್ರೇಮಲ್ಲಿ ಡಿಸೈನ್ ಮಾಡಿರೋಂಥ ಗಡಿಯಾರ. ಸೊ ಅದ್ರ ಮೇಲೆ ಸಿಂಪಲಾಗಿ ಮನಿ ಪ್ಲ್ಯಾಂಟು ಆರ್ಟಿಫಿಷಿಯಲ್ನ ಇಟ್ಟಿದ್ದೀನಿ. ಸೊ ಅದ್ರ ಪಕ್ಕಲ್ಲೇ ನನ್ನ ಕಿಚನ್. ಸೊ ಪಾತ್ರೆಗಳು ಯಾವುದೂ ಜೋಡಿಸಿಲ್ಲ, ತೊಳೆದಿಟ್ಟಿದ್ದೀನಿ ಈಗ ತಾನೇ. ಸೊ ಪಾತ್ರೆ ಸ್ಟ್ಯಾಂಡ್ನ ಇಟ್ಕೊಂಡು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಇರೋದ್ರಲ್ಲೇ ತೃಪ್ತಿ ಪಡಬೇಕಲ್ಲ, ಅದಕ್ಕೋಸ್ಕರ. ಸೊ ಇನ್ನು ಇಲ್ಲಿ ಈ ರೀತಿಯಾಗಿ ನಾನು ಗ್ಯಾಸ್ ಸ್ಟವ್ನ ಇಟ್ಕೊಂಡಿದ್ದೀನಿ. ಕೆಳಗಡೆಯಿಂದ ನೋಡಬಹುದು ನೀವು. ಸೊ ಹೇಗಿದೆ ಅಂತ ಹೇಳಿದ್ರೆ, ಇದು ನೋಡ್ತಾ ಇದ್ದೀರಾ, ಇಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿರೋದು. ಕೆಳಗಡೆನೂ ಅಷ್ಟೇ, ಆಮೇಲೆ ಈ ಕಡೆನೂ ಅಷ್ಟೇ. ಸೊ ಕೆಳಗಡೆಯಿಂದ ಇಲ್ಲೊಂದು ಈ ರೀತಿ 2 ಇಟ್ಟಿಗೆನ ಇಟ್ಬಿಟ್ಟು ಮಧ್ಯಾಹ್ನ ಹಲ್ಗೆ ಇಟ್ಬಿಟ್ಟು ಅದ್ರ ಮೇಲ್ಗಡೆನೂ ಕೂಡ ಹಲ್ಗೆ ಇಟ್ಬಿಟ್ಟು ಅದ್ರ ಮೇಲೆ ಗ್ಯಾಸ್ ಇಟ್ಕೊಂಡಿದ್ದೀನಿ ನಾನು. ಸೊ ಅದ್ರ ಪಕ್ಕ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲೇ ದೋಸೆ ತವಗಳನ್ನ ತಗೊಂಡಿದ್ದೀನಿ. ಮೇಲೊಂದು ಸ್ಟ್ಯಾಂಡ್ ಇದೆ. ಈ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಗ್ಗರಣೆ ಐಟಮ್ಸ್ ಎಲ್ಲ ಅಲ್ಲಿದೆ. ಸೊ ಇವಕ್ಕೆ ನಾನು 2 ಬಕೆಟಲ್ಲೂ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ತೊಳೆದಿರೋ ಪಾತ್ರೆಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಬಕೆಟ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಕೆಲವು ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಕೆ ಜಾಗ ಬೇಕಲ್ಲ, ಸೊ ಅದಕ್ಕೆ ಈ ರೀತಿಯಾಗಿ ಕಾಳುಗಳ ಡಬ್ಬ ಇರ್ಬೋದು, ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡು, ಇಲ್ಲೊಂಚೂರು ಕೆಲವು ಹಣ್ಣುಗಳಿದ್ದಾವೆ. ಸೊ ಇಲ್ಲೇ ಸಿಲಿಂಡ್ರಿದೆ. ಸೊ ನೀರು ಇಟ್ಕೊಳ್ಳೋಕ್ಕೆ ಬೇರೆ ಕಡೆ ಜಾಗ ಇಲ್ಲದಿರೋದ್ರಿಂದ ಇದ್ರ ಮೇಲೇ ಹಂಡೆನ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದು 2 ಸಣ್ಣ ಇಟ್ಟಿಗೆ ಇಟ್ಬಿಟ್ಟು ಇಲ್ಲೊಂದು ಹಲ್ಗೆ ಇಟ್ಬಿಟ್ಟು ಇಲ್ಲಿ ಕುಡಿಯೋ ನೀರಿನ ಕ್ಯಾನು ಮತ್ತು ಸ್ವಲ್ಪ ಅಕ್ಕಿ ಹಸಿಟ್ಟು, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಚಪಾತಿ ಹೊತ್ತು ಮಣೆ ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಅಷ್ಟೇ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಉಪ್ಪು, ಪೆಪ್ಪರ್ ಪೌಡರು, ಎಣ್ಣೆ, ಚಾಕುಗಳು ಈ ರೀತಿ ಇಟ್ಬಿಟ್ಟು ಅಲ್ಲೊಂದು ಪಾಟ್ ಇಟ್ಟಿದ್ದೀನಿ. ಆ್ಯಂಡ್ ಈ ಸ್ಟ್ಯಾಂಡಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ನ ಇಟ್ಬಿಟ್ಟಿದ್ದೀನಿ. ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ 2 ಒಟ್ಟಿಗೆ ಬಂದಿದ್ದು. ಇನ್ನು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಫ್ರಿಜ್ಜಲ್ಲಿರುವಂಥ ಸ್ಟ್ಯಾಂಡ್ನ ತೆಗೆದುಬಿಟ್ಟು ನಾನು ಅಲ್ಲಿಟ್ಕೊಂಡು ಅದ್ರ ಮೇಲೂ ಪಾತ್ರೆ, ಅದ್ರ ಒಳಗಡೆನೂ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಎಕ್ಸ್ಟ್ರಾ ದಿನಸಿ ಐಟಮ್ಸು ಮಿಕ್ಕೊಂಡಿರೋದು ಡಬ್ಬಕ್ಕೆ ತುಂಬಿ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಸಿ, ಹಸಿಟ್ಟು ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನು ಅದ್ರ ಪಕ್ಕ ಸೊ ಫ್ರಿಜ್ದು ನನ್ನ ಚಾನಲಲ್ಲಿ ಸಪ್ರೇಟು ಫ್ರಿಜ್ ಆರ್ಗನೈಸೇಷನ್ದು ವೀಡಿಯೋ ಇದೆ. ಸಾರಿ, ಟೈಮ್ ವೇಸ್ಟ್ ಆಗ್ತಾಯಿದೆ, ನೋಡಬಹುದು ನೀವು. ಫ್ರಿಜ್ ಮೇಲೆ ಈ ರೀತಿ 2 ಗೊಂಬೆಗಳನ್ನ ಇಟ್ಬಿಟ್ಟು ಪಾಟ್ಸ್ ಇಟ್ಟಿದ್ದೀನಿ. ಏನು ಫ್ರಿಜ್ ಒಳಗಡೆ ಈ ರೀತಿ ಇದೆ. ಸೊ ಇದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡಬಹುದು. ಸೊ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ. ಸೊ ಇದಿಷ್ಟೇ ಜಾಗ ಇರೋದು. ಸೊ ಇದಿಷ್ಟು ಜಾಗದಲ್ಲೇ ಮೇಂಟೈನ್ ಮಾಡಬೇಕು. ಇಲ್ಲೇ ಅಡುಗೆ, ಇಲ್ಲೇ ಊಟ, ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಎಲ್ಲ. ಇಷ್ಟು ಪುಟ್ಟ ಮನೇಲಿ ನಾನು ನನ್ನ ವ್ಲಾಗ್ಸ್ನ ಮಾಡ್ತೀನಿ. ಸೊ ಇದಿಷ್ಟೇ ನಮ್ಮ ಮನೆ, ಬಡವ್ರ ಮನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.